ಸಿಲಿಂಡರ್ ವಿಚಾರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ವಿಚಾರವನ್ನ ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡ್ತಿದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲ್ ಮಾಲಕರು ಕಾದು ಸುಸ್ತಾಗಿದ್ದಾರೆ. ಸಿಗತ್ತೇನೋ ಅನ್ನೋ ನಿರೀಕ್ಷೆಯಲ್ಲಿದ್ರು ಸಿಗ್ತಿಲ್ಲ. 5,000 ಕೊಟ್ಟರು ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. ಸಂಕಷ್ಟ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅಂತ ಬೆಂಗಳೂರು ಕೆಫೆಯ ಮ್ಯಾನೇಜರ್ ರಾಮಚಂದ್ರ ರಾವ್ ಅನ್ನೋರು ಮಾತನಾಡಿದ್ದಾರೆ. ಸೌದೆ ಇದ್ದಿಲು ಇದನ್ನು ಬಳಸಿ ಅಡುಗೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಗ್ಯಾಸ್ ಸಮಸ್ಯೆ ಬಗೆಹರಿತಿಲ್ಲ. 5,000 ದುಡ್ಡು ಕೊಟ್ಟರು ಸಿಗಲ್ಲ ಗ್ಯಾಸ್ ಸಿಲಿಂಡರ್ ಅಂತ ಮಾತನಾಡಿದೆ. ರಾಜ್ಯದಲ್ಲಿ ಗ್ಯಾಸ್ ಅಭಾವ ಸಾಕಷ್ಟು ಉಂಟಾಗಿರುವಂಥದ್ದು. ಕಮರ್ಷಿಯಲ್ ಗ್ಯಾಸ್ಗಳು ಹೋಟೆಲ್ಗೆ ಸರಿಯಾಗಿ ಪೂರೈಕೆ ಆಗದೆ ಹೋಟೆಲ್ಗಳಲ್ಲಿ ಏನು ಮೆನುವನ್ನು ಈಗಾಗಲೇ ಕಡಿತ ಮಾಡಿರುವಂಥದ್ದು. 20% ಏನು ಗ್ಯಾಸ್ ಪೂರೈಕೆ ಮಾಡ್ತೀವಿ ಅನ್ನುವಂಥ ಒಂದು ಡಿಮ್ಯಾಂಡನ್ನು ಈಗ ಹೋಟೆಲ್ ಮಾಲೀಕರು ಸರ್ಕಾರಕ್ಕೆ ಕೊಟ್ಟು ಏನು ಮನವಿ ಮಾಡಿದ್ದಾರೆ. ಅದು ಕೂಡ ಏನು 20% ಪೂರೈಕೆ ಆಗ್ತಾ ಇಲ್ಲ. ಈಗ ನಾವೀಗ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ನಲ್ಲಿ ಸಂಕಷ್ಟ ಆಗಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಇದ್ದಲಿನಿಂದ ಏನು ಅಡುಗೆ ಮಾಡುವಂಥದ್ದು ಮತ್ತು ಊಟ ತಿಂಡಿ ತಯಾರಿಸುವಂಥ ಒಂದು ಕೆಲಸವನ್ನು ಹೋಟೆಲ್ನಲ್ಲಿ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಹೋಟೆಲ್ಗಳಲ್ಲಿ ಈಗಾಗಲೇ ಏನು ಗ್ಯಾಸ್ನಿಂದ ಸೌದೆ ಒಲೆಗಳಿಗೆ ಸ್ವಿಚ್ ಆಗಿರುವಂಥದ್ದು, ಜೊತೆಗೆ ಇದ್ದಲು ತಂದಿಟ್ಕೊಂಡಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಥರ ಏನು ಯಾವ ಮೂಲದಿಂದ ಅಡುಗೆಯನ್ನು ತಿಂಡಿಯನ್ನು ಮಾಡ್ಬೋದು ಅದೆಲ್ಲವೂ ಕೂಡ ಬಳಕೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಹೋಟೆಲ್ನ ರಾಮಚಂದ್ರ ರಾವ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಗ್ಯಾಸ್ ತುಂಬ ಪರಿಸ್ಥಿತಿ ಇದಾಗಿದೆ, ಸಿಗೋದೇ ಇಲ್ಲ. ಅದು 5,000 ಕೊಟ್ಟು ನಾವು ಗ್ಯಾಸ್ ಈಗ ಕೊಂಡ್ಕೊಳ್ತಿದ್ದೀವಿ. 5,000 ಕೊಟ್ಟು ನಾವು ಇಲ್ಲಿ ಏನು ಪೂರೈಸ್ತದೆ ಹೋಟೆಲಿಗೆ? ಇರೋ ಬರೋ ಲಾಭ ಎಲ್ಲ ಅಲ್ಲೇ ಹೋಗ್ಬಿಟ್ರೆ ಇನ್ನೇನು ಉಳಿತದೆ ಯಜಮಾರಿಗೆ? ಅದೊಂದು ನಾವು ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಅದು ಏನು ಅವರು ಗ್ಯಾಸು ಕೊಡೋದ್ರಿಂದ ನಮ್ಗೆ ಸ್ವಲ್ಪ ವರ್ಕೌಟ್ ಆಗ್ತಿದೆ. ಒಂದು ಸಿಲಿಂಡರ್ ಉಪಯೋಗಿಸ್ತಿದ್ವಿ, ದಿನ 4 ಸಿಲಿಂಡರ್ 5 ಹೋಗ್ತಿತ್ತು, ಖರ್ಚಾಗ್ತಿತ್ತು. ಇವಾಗ ಇದು ಒಂದು ಬಂದಿದ್ದು ತಂದಿದ್ದೀವಿ ಅಂದರೆ ಇಡ್ಲಿ ಒಲೆ ಸೌದೆ ಒಲೆ ಎಲ್ಲ ಉಪಯೋಗಿಸಿದ ಒಂದು ಗ್ಯಾಸ್ ಖರ್ಚಾಗ್ತಿದೆ. ಪ್ರತಿನಿತ್ಯ ಎಷ್ಟು ಗ್ಯಾಸ್ ಬೇಕಾಗ್ತೈತೆ ನಿಮ್ಗೆ? 4 5 ಬೇಕು ನಾವು, 5 ಬೇಕು. ಈಗ ಗ್ಯಾಸ್ ಸಿಗದೆ ಒಂದು ಅದು ಅಲ್ಲಿ ತಂದು ಸ್ವಲ್ಪ ಏನೋ ಒಂದು ಕವರ್ ಮಾಡ್ತೀವಿ. ಎಲ್ಲ ಕೆಲಸ ಆಗಬೇಕಲ್ಲ, ಐಟಮ್ಸ್ ಎಲ್ಲ ಥರ ಚೈನೀಸು, ರೋಟಿ ಬಿಡಿ ತಂದೂರಿ ಇದೆ. ಆಮೇಲೆ ಬೇರೆ ಐಟಮ್ ಸಾಂಬಾರು, ರಸ ಎಲ್ಲ, ಪಲಾವ್. ಈಗ ಐಟಮ್ ಮೆನು ಏನು ಕಡಿತ ಮಾಡಿಲ್ವ ನಿಮ್ಮ ಹೋಟ್ಲಲ್ಲಿ? ಕಡಿತ ಮಾಡಿದ್ವಿ. ಅಂದರೆ ಕೆಲವು ಪೊಂಗಲ್ ಇಲ್ಲ, ಬಿಸಿ ಹೇಳೋದಿಲ್ಲ, ಪಲಾವ್ ರೈಸ್ ಒಂದೇ, ಮತ್ತು ಮಧ್ಯಾಹ್ನ ಊಟದ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ವಿ. ಗ್ಯಾಸು ಇವತ್ತಿಗಾಗುತ್ತಾ ಇರೋದು? ಆಗೋದಿಲ್ಲ, ಸ್ವಲ್ಪ ಆದಷ್ಟು ನಾವು ಎಲ್ಲ ಕವರ್ ಮಾಡಿ ಸ್ವಲ್ಪ ಎಲ್ಲ ಆಫ್ ಮಾಡ್ಕೊಳ್ಳೋದು. ಈ ಇಜ್ಜಿಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.